ಸರ್ ಅಲ್ಲಿ ಸ್ಪಾಟಲ್ಲಿ ಅಂದರೆ ಎಲ್ಲ ಪುಡಿ ಪುಡಿ ಆಗಿದೆ, ಅಲ್ಲಿ ಎತ್ಕೊಂಡು ಬಂದೇ ಅಲ್ಲಿ ಬಿಸಾಕಿದ್ದಾರೆ. ಅಂದರೆ ಬೇರೆ ಕಡೆಯಲ್ಲಿ ಅಲ್ಲಿ ಮೊರಡ ಮಾಡಿದೆಯಲ್ಲ, ಬೇರೆ ಕಡೆ ಮಾಡಿ ಅಲ್ಲಿಗೆ ತಗೊಂಡ್ಬಂದು ಬಿಸಾಡಿದ್ದಾರೆ. ಯಾರೇ ಮಾಡಿರಲಿ ಅವ್ರಿಗೂ ಮಕ್ಕಳಿದ್ದಾರೆ, ಇನ್ನು ಅವ್ರಿಗೆ ಮಕ್ಕಳು ಇಲ್ಲದಿದ್ರೂ ಮಕ್ಕಳು ಹುಟ್ಟುತ್ತಾರೆ. ಇನ್ನೊಬ್ಬರ ನೋವು ಅವ್ರಿಗೆ ಹೇಗೆ ಅಂತ ಚೆನ್ನಾಗಿ ಗೊತ್ತಾಗ್ತದೆ. ಆ ಕೊಲೆ ಮಾಡಿದ ನನಗೆ ಸಿಕ್ಕಿದ್ರೆ ನಾನು ಸತ್ರು ಪರವಾಗಿಲ್ಲ. ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಖಾಸಗಿ ವಿದ್ಯುತ್ ಸಬ್ಸ್ಟೇಷನ್ ಜಾಗದಲ್ಲಿ ಅವಿವಾಹಿತ ಯುವಕನೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಅವಿವಾಹಿತ ಯುವಕನೊಬ್ಬನ ಮೃತದೇಹ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿದೆ. ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಗ್ರಾಮದ ಶಕ್ತಿನಗರ ಸಮೀಪ ಇರುವಂತಹ ಎನೆಪೋಯ ವಿದ್ಯುತ್ ಸಬ್ಸ್ಟೇಷನ್ ಜಾಗದ ಮುಂಭಾಗ ತಡೆಗೋಡೆ ಇರುವಂತಹ ಇಳಿಜಾರು ಪ್ರದೇಶದಲ್ಲಿ ಜುಲೈ 1ರಂದು ಅಂದರೆ ನಿನ್ನೆ ಮೃತದೇಹ ಪತ್ತೆಯಾಗಿದೆ. ತಣ್ಣೀರು ಪಂತ ಗ್ರಾಮದ ಕಲ್ಲೇರಿ ಜನತಾ ಕಾಲೋನಿ ನಿವಾಸಿ ಶರೀಫ್ ಕೆ ಅವರ ಪ್ರಥಮ ಪುತ್ರ 27 ವರ್ಷದ ಮುಸ್ತಾಕ್ ಅವರ ಮೃತದೇಹ ಅನುಮಾನಾಸ್ಪದ ರೀತಿಯಲ್ಲಿ ಇಲ್ಲಿ ಪತ್ತೆಯಾಗಿದೆ. ಇನ್ನು ಮೃತ ಮುಸ್ತಾಕ್ ವೃತ್ತಿಯಲ್ಲಿ ಚಾಲಕರಾಗಿದ್ರು. ಜೂನ್ 30ರಂದು ಕಲ್ಲೇರಿಯಿಂದ ಮದ್ದಡ್ಕಕ್ಕೆ ಮುಸ್ತಾಕ್ ಅವರ ಲಾರಿ ಬಳಿಗೆ ಬಿಡೋದಕ್ಕೆ ಅಂತ ತಮ್ಮ ಮುನಾಸಿರ್ ಬೈಕ್ನಲ್ಲಿ ಕರ್ಕೊಂಡು ಬಂದಿದ್ರು. ಹಾಗೆ ಬಂದ ಮುನಾಸಿರ್ ಅಣ್ಣ ಮುಸ್ತಾಕ್ನನ್ನ ಅಲ್ಲಿ ಬಿಟ್ಟು ಬೈಕ್ನಲ್ಲಿ ವಾಪಸ್ ಹೋಗಿದ್ರು. ಆದರೆ ನಿನ್ನೆ ಅನುಮಾನಾಸ್ಪದ ರೀತಿಯಲ್ಲಿ ಮುಸ್ತಾಕ್ ಸಾವನ್ನಪ್ಪಿದ್ದಾರೆ. ಅವರ ಮೃತದೇಹ ಅಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿದೆ. ಮಗನ ಮೃತದೇಹವನ್ನು ಕಂಡಂತಹ ತಂದೆ ಶರೀಫ್ ಕಣ್ಣೀರು ಹಾಕಿದ್ದಾರೆ. ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ ಚಾನ್ಸೇ ಇಲ್ಲ, ಎಲ್ಲೋ ಈತನನ್ನ ಯಾರೋ ಕೊಲೆ ಮಾಡಿ ಇಲ್ಲಿ ತಂದು ಎಸೆದು ಹೋಗಿದ್ದಾರೆ ಅಂತ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಇನ್ನು ಯಾರು ನನ್ನ ಮಗನಿಗೆ ಇಂಥ ಸ್ಥಿತಿಯನ್ನ ತಂದಿದ್ದಾರೋ ಅವರಿಗೂ ಕೂಡ ಇಂಥದ್ದೇ ಸ್ಥಿತಿ ಬರುತ್ತೆ. ನನ್ನ ಮಗ ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇಲ್ಲ, ಇಲ್ಲಿ ನನಗೆ ಕನ್ಫರ್ಮ್ ಆಗಿ ಗೊತ್ತಿದೆ, ಎಲ್ಲೋ ಆತನನ್ನು ಕೊಲೆ ಮಾಡಿ ಆತನ ಮೃತದೇಹವನ್ನು ಇಲ್ಲಿ ಎಸೆದು ಹೋಗಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಡಿ ಈಗ ಮಗಂದು ನೋಡಿದ್ರೆ ನೀವು ಹೇಗಿತ್ತು ಅಪ್ಪ ಅಲ್ಲಿ ಸ್ಪಾಟ್ ಎಲ್ಲ? ಯಾರೋ ಸಾಯಿಸಿ ತಂದು ತಗೊಂಡು ಬಿಸಾಡಿದ್ದಾರೆ ಸರ್ ಅಲ್ಲಿ. ಓಕೆ, ಅವನಿಲ್ಲಿ ಯಾವಾಗ ಮನೆಯಿಂದ ಹೋಗಿದ್ದಾನೆ ಅಂತೇಳಿ? ನಿನ್ನೆ ನೈಟ್ 9:30 ಗಂಟೆಗೆ ಮನೆಯಿಂದ ಬಂದಿದ್ರು ಸರ್. ಅವ್ರು ಯಾರು ಬಿಟ್ಟರು ಗಾಡಿಗೆ? ಅದು ನನ್ನ ತಮ್ಮ ಮಗನೇ, ದೊಡ್ಡ ಚಿಕ್ಕ ಮಗ ಬಿಟ್ಟಿದ್ದ ಅವನು. ಓಕೆ, ನನ್ನ ಚಿಕ್ಕ ಮಗ ಎಲ್ಲಿಗೆ ಬಿಟ್ಟು? ಅದು ಇಲ್ಲಿ ಮದ್ದಡಕಕ್ಕೆ ಬಿಟ್ಟಿದ್ದ. ಓಕೆ, ಅಂದರೆ ಏನು ಕೆಲಸ ಮಾಡ್ತಿದ್ರು ಅವರು? ಅವ್ನು ಡ್ರೈವರ್ ಕೆಲಸ ಮಾಡೋದು ಸರ್. ಓಕೆ, ಲಾರಿಯಲ್ಲಿ ಹೋಗ್ತಾನೆ, ಯಾರು ಲಾರಿಯಲ್ಲಿ ಕರೆದ್ರು ಹೋಗ್ತಾನೆ. ಓಕೆ, ಹಾಗೆ ನಿನ್ನೆ ಅವರು ಹೊರಟದ್ದು? ಅದೇ ಲೋಡ್ ಆಗಿದೆ ಅಂತ ಹೇಳಿ ಫೋನ್ ಮಾಡಿ ಅವರು ಕರೆಸಿದ್ದು. ಓಕೆ, ಅದಕ್ಕೆ ಇವರು ಬಿಡ್ಲಿಕ್ಕೆ ಅಂತ ನನ್ನ ಚಿಕ್ಕ ಮಗ ಬಂದಿದ್ದಾನೆ. ನೈಟ್ 9:30ಗೆ ಮನೆಯಿಂದ ಬಿಟ್ಟಿದ್ದಾನೆ. 10 ಗಂಟೆಗೆ ಅಲ್ಲಿ ಬಿಟ್ಟು ವಾಪಸ್ ಮನೆಗೆ ಬಂದಿದ್ದಾನೆ ಚಿಕ್ಕ ಮಗ. ಓಕೆ, ಅದರ ನಂತರ ಎಂತ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಈಗ ಬೆಳಿಗ್ಗೆ ಒಂದು 12 ಗಂಟೆ 11 ಗಂಟೆ ಆಗಿದೆ ಅಂತ, 11:30 ಆಗಿದೆ. ಅಷ್ಟೊತ್ತಿಗೆ ನಮ್ಮ ಬಾವರಿಗೆ ಫೋನ್ ಮಾಡಿತ್ತು. ಅವರು ನನಗೆ ಹೇಳಿದರು ಈ ವಿಷಯ ಆಗಿದೆ ಅಂತ. ಆ ಸ್ಪಾಟನ್ನೆಲ್ಲ ನೋಡಿದಾಗ ಯಾವ ರೀತಿಯಾಗಿ ಘಟನೆ ನಡೆದಿದೆ ಅಂತ ಹೇಳಿ? ಸರ್ ಅಲ್ಲಿ ಸ್ಪಾಟಲ್ಲಿ ಅಂದರೆ ಎಲ್ಲ ಪುಡಿ ಪುಡಿ ಆಗಿದೆ, ಅಲ್ಲಿ ಎತ್ಕೊಂಡು ಬಂದೇ ಅಲ್ಲಿ ಬಿಸಾಕಿದ್ದಾರೆ. ಅಂದರೆ ಬೇರೆ ಕಡೆಯಲ್ಲಿ ಅಲ್ಲಿ ಮೊರಡ ಮಾಡಿದೆಯಲ್ಲ, ಅದು ಬೇರೆ ಕಡೆ ಮಾಡಿ ಅಲ್ಲಿಗೆ ತಗೊಂಡ್ಬಂದು ಬಿಸಾಡಿದ್ದಾರೆ. ಯಾರೇ ಮಾಡಿರಲಿ ಅವ್ರಿಗೂ ಮಕ್ಕಳಿದ್ದಾರೆ, ಇನ್ನು ಅವ್ರಿಗೆ ಮಕ್ಕಳು ಇಲ್ಲದಿದ್ದರೂ ಮಕ್ಕಳು ಹುಟ್ಟುತ್ತಾರೆ. ಇನ್ನೊಬ್ಬರ ನೋವು ಅವ್ರಿಗೆ ಹೇಗೆ ಅಂತ ಚೆನ್ನಾಗಿ ಗೊತ್ತಾಗ್ತದೆ. ಒಂದು. ಎರಡನೇದಾಗಿ ಇದಕ್ಕೆ ತಕ್ಕ ಅಧಿಕಾರಿಗಳು ಯಾವ ಕ್ರಮ ಉಂಟು ಅದನ್ನು ಸೂಕ್ತವಾಗಿ ಅವ್ರು ಮಾಡಬೇಕು, ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು. ಯಾಕಂತ ಹೇಳಿದರೆ ಇನ್ನು ಅವರಿಗೆ ಸಪೋರ್ಟ್ ಮಾಡೋದು, ಇವರಿಗೆ ಸಪೋರ್ಟ್, ನನ್ನ ಮಗನಿಗೂ ಸಪೋರ್ಟ್ ಮಾಡೋದು ಬೇರೆ, ಅವ್ರಿಗೂ ಸಪೋರ್ಟ್ ಮಾಡಬಾರ್ದು. ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು. ಈಗ ಏನಂತ ಹೇಳಿದರೆ ಅವರ ಕುತ್ತಿಗೆಯಲ್ಲಿ ಸರಿಗೆಗಳು ಕೆಲವೊಂದು ಸಿಕ್ಕಾಕೊಂಡಿದೆ, ಅದು ಹೇಗೆ? ಅದು ತಗೊಂಬಂದು ಬಿಸಾಡುವಾಗ ಅದರ ಮೇಲೆ ಅವರು ಇದ್ರದ್ದು ಎಂತ ತೊಂಡೆಕಾಯಿದು ಇದು ಬೀಳಿ ಹಾಕಿದ್ರು, ಅದು ಅದರ ಮೇಲೆ ಬಿಸಾಕಿ ಬಿಟ್ಟಿದ್ದಾರೆ. ಹಾಗಾಗಿ ಅದು ಕುತ್ತಿಗೆಗೆ ಸಿಕ್ಕೊಂಡಿದೆ. ಈಗ ನಿಮಗೆ ಪಕ್ಕ ಪಕ್ಕಾಗಿದೆ ನೋಡಿದ್ದೇನೆ ಕರೆಕ್ಟಾಗಿ. ಅಂದರೆ ಕೊಲೆನೇ ಅಂತ? ಕೊಲೆ 100ರಲ್ಲಿ 100. ಅದು ಇನ್ನು ಮಾತಾಡಲಿಕ್ಕಿಲ್ಲ. ಯಾವನು ಬಂದರು ಆ ಕೊಲೆ ಮಾಡಿದವನು ನನಗೆ ಸಿಕ್ಕಿದರೆ ನಾನು ಸತ್ರು ಪರವಾಗಿಲ್ಲ, ಅವನನ್ನು ಕೊಲೆ ನಾನು ಮಾಡ್ತೀನಿ. ಯಾಕಂತ ಹೇಳಿದರೆ ಅವನು ಇನ್ನೊಬ್ಬನಿಗೆ ಕೊಲೆ ಮಾಡಲಿಕ್ಕೆ ಹೋಗಬಾರ್ದು, ಅವನು ಇಲ್ಲಿಗೆ ಮುಗಿಸ್ಬೇಕು. ಇಲ್ಲ ಅದಕ್ಕೆ ತಕ್ಕ ಅಧಿಕಾರಿಗಳಿದ್ದರೆ ಅವರು ಅದಕ್ಕೆ ತಕ್ಕ ಕ್ರಮವನ್ನು ಕೈಗೊಳ್ಳಬೇಕು. ಅವ್ರಿಗೆ ಜೀವಾವಧಿ ಶಿಕ್ಷೆಯನ್ನೇ ಕೊಡಬೇಕು, ಬೇರೆ ಯಾವುದು ಕೊಟ್ಟರೂ ಆಗಲ್ಲ. ಅವರು ಉಳಿದು ಏನು ಪ್ರಯೋಜನ ಇಲ್ಲ. ಇನ್ನೊಬ್ಬರ ತಾಯಿಗೆ ನೋವು ಮಾಡೋದು ಬೇರೆ ಅವರು ಮಕ್ಕಳಿಗೆ. ಇನ್ನು ಮೃತದೇಹ ಸಿಕ್ಕಂಥ ಪ್ರದೇಶದಲ್ಲಿ ಯಾವುದೇ ಸಿಸಿ ಕ್ಯಾಮೆರಾ ಆಗಲಿ, ಸೆಕ್ಯೂರಿಟಿ ಗಾರ್ಡ್ ಆಗಲಿ ಇಲ್ಲ.
ಹಾಗಾಗಿ ಈ ಅವ್ಯವಸ್ಥೆಯ ಬಗ್ಗೆ ಕೂಡ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ESI ಆನಂದ್ ಹಾಗೆ ಸೋಕೋ ತಂಡ, ಕುವೆಟ್ಟು ಗ್ರಾಮ ಪಂಚಾಯಿತಿ PDO ಇಮ್ತಿಯಾಜ್ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಯಾರಾದರೂ ಮುಸ್ತಾಕ್ ಅವರನ್ನ ಕೊಲೆ ಮಾಡಿದ್ರ ಅಥವಾ ಏನ್ ನಡೆದಿರಬಹುದು ಅನ್ನೋ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾರೆ. ಹಾಗೆ ಸಾರ್ವಜನಿಕರು ಕೂಡ ಬಹುತೇಕರು ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನೋ ಸಂದೇಹವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ತನಿಖೆಯ ಬಳಿಕ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಲಿದೆ.